ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಮತ್ತು ಗ್ಯಾಂಗ್ ಜೈಲೂಟವನ್ನ ಅನುಭವಿಸ್ತಾ ಇದೆ. ಈ ಬೆನ್ನಲ್ಲೇ ಪವಿತ್ರ ಗೆಳತಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟಲಿಕ್ಕಿದೆ. ಕಾರಣ ಈಗಾಗಲೇ ಪೊಲೀಸ್ ನೋಟಿಸ್ ಅವರಿಗೆ ಸರ್ವ್ ಆಗಿದೆ. ಪ್ರಮುಖವಾಗಿ ಇಡೀ ಪ್ರಕರಣದ A9 ಆಗಿರುವಂತಹ ಅಕ್ಯೂಸ್ಡ್ ಆಗಿರುವ ಧನರಾಜ್ಗೆ ಈ ಸಮತ ಹಣ ಸಹಾಯ ಮಾಡಿದ ಆರೋಪ ಈಕೆಯ ಮೇಲಿದೆ. ಇವತ್ತು ಪೊಲೀಸರ ಮುಂದೆ ಪವಿತ್ರ ಗೆಳತಿ ಸಮತ ಹಾಜರಾಗುವ ಸಾಧ್ಯತೆ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆರೋಪಿ ಧನರಾಜ್ಗೆ 3,000 ರೂಪಾಯಿಯನ್ನ ಈ ಸಮತ ಕಳಿಸಿರ್ತಾರೆ. ಕೊಲೆಯಾದ ನಂತರ ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಮತ ನೀಡಿದ್ದ ಹಣದಲ್ಲೇ ಮೆಗ್ಗಾರ್ ಖರೀದಿ ಮಾಡಿರುವಂತಹ ಶಂಕೆ ಕೂಡ ಇದೆ. ಇಂದು ಪೊಲೀಸರ ಮುಂದೆ ಸಮತ ಈ ಕುರಿತು ಹೇಳಿಕೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಯಾವ ಉದ್ದೇಶಕ್ಕಾಗಿ 3,000 ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿತ್ತು ಮತ್ತು ಈಕೆಗೆ ಈ ಕೊಲೆಯ ಬಗ್ಗೆ ಇದ್ದ ಮಾಹಿತಿ ಎಷ್ಟು ಆಳ ಅಗಲ, ಯಾಕಂದ್ರೆ ಕೊಲೆಯಾದ ದಿನ ಕೂಡ ಪವಿತ್ರ ಹಾಗೂ ಸಮತ ಫೋನ್ ಸಂಭಾಷಣೆಯನ್ನು ನಡೆಸಿದ್ರು ಅನ್ನೋದು ಒಂದು ಮಾಹಿತಿ. ಇನ್ನೊಂದು ಮಾಹಿತಿ, ಕೊಲೆಯ ನಂತರದ ದಿನ ಅಂದ್ರೆ ನೆಕ್ಸ್ಟ್ ಡೇ ಪವಿತ್ರ ಹಾಗೂ ಸಮತ ಭೇಟಿ ಮಾಡಿದ್ರು ಪವಿತ್ರ ಮನೆಯಲ್ಲಿ. ಅಂದ್ರೆ ಈ ಕೊಲೆನಲ್ಲಿ ಆರೋಪಿ ಆಗಿರುವಂತಹ ಪವಿತ್ರ ಮನೆಯಲ್ಲಿ ಇವರಿಬ್ಬರ ಭೇಟಿ ಆಗಿರೋದು ಯಾವ ಉದ್ದೇಶಕ್ಕೆ, ಮತ್ತೆ ಇತ್ತೀಚೆಗಷ್ಟೇ ಜೈಲಿಗೆ ಕೂಡ ಬಂದು ಒಂದು 15 ನಿಮಿಷಗಳ ಕಾಲ ದರ್ಶನ್ ಜೊತೆಗೆ ಅವರು ಮಾತಾಡಿರ್ತಾರೆ. ಸೊ ಇದೆಲ್ಲ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿ ಬೇಕಾಗಿರೋದ್ರಿಂದ ಈಕೆಯನ್ನ ಪೊಲೀಸರು ನೋಟಿಸ್ ಕೊಟ್ಟು ಈಗಾಗಲೇ ಕರೆದಿದ್ದಾರೆ. ಸೊ ಇವತ್ತು ಆಕೆ ಬರೋದಾಗಿ ಪೊಲೀಸರ ಹತ್ರ ಮನವಿ ಮಾಡ್ಕೊಂಡಿದ್ರು. ಸೊ ಟೈಮಿಂಗ್ಸ್ ಏನು, ಯಾವೆಲ್ಲ ಪ್ರಶ್ನೆಗಳನ್ನ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಬೇಸಿಕ್ ಕ್ವೆಶ್ನರಿ ಅಂತೂ ಈಕೆಗೆ ರೆಡಿ ಆಗಿದೆ ಪೊಲೀಸರ ಕಡೆಯಿಂದ. ಸೊ ಏನೇನು ವಿಚಾರಗಳನ್ನ ಬಾಯ್ಬಿಡ್ತಾಳೆ ಈಕೆ ಅನ್ನೋದೇ ಕುತೂಹಲ. ಕೊಲೆಯ ಬಗ್ಗೆ ಇದ್ದ ಮಾಹಿತಿ ಈಕೆಗೆ ಎಷ್ಟು, ಕೊಲೆಯ ಬಗ್ಗೆ ನಿಜವಾಗ್ಲೂ ಈಕೆಗೆ ಮಾಹಿತಿ ಇತ್ತ, ಪವಿತ್ರ ಜೊತೆಗೆ ನಡೆದಂತಹ ಸಂಭಾಷಣೆ ಕೊಲೆಯ ನಂತರ ಏನಾಗಿತ್ತು, ಎಲ್ಲ ವಿಚಾರದಲ್ಲೂ ಕೂಡ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಬೆನ್ನಲ್ಲೇ ಕಾರ್ತಿಕ್ ಪುರೋಹಿತ್ಗೂ ಕೂಡ ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಶಾಸಕರೊಬ್ಬರ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಈಗಾಗಲೇ ಆತ ಒಂದ್ಸಲ ಪೊಲೀಸರ ವಿಚಾರಣೆಯನ್ನ ಎದುರಿಸಿ ಬಂದಿದ್ದ. ಬಟ್ ಸೋಮವಾರ ಮತ್ತೆ ಬನ್ನಿ ಅಂತ ಹೇಳಿ ಮೊನ್ನೆನೇ ಹೇಳಿ ಕಳಿಸಿದ್ರು. ಹೀಗಾಗಿ ಇವತ್ತು ಈತ ಕೂಡ ಹಾಜರಾಗ್ತಾರೆ. ಇನ್ಫ್ಯಾಕ್ಟ್ ಈತನ ಮೇಲಿರುವಂತಹ ಗಂಭೀರ ಆರೋಪ, ಈ ಕೊಲೆಯಲ್ಲಿ ಭಾಗಿಯಾಗಿರುವಂತಹ ಆರೋಪಿಯನ್ನ ಕೊಲೆಯಾದ ನಂತರ ಪಿಕಪ್ ಅಂಡ್ ಡ್ರಾಪ್ ಮಾಡಿದ್ದಾರೆ ಮತ್ತು ಹಣ ಸಹಾಯದ ಬಗ್ಗೆ ಈತನ ಮೇಲೂ ಕೂಡ ಗುಮಾನಿ ಇರೋದ್ರಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕಾರ್ತಿಕ್ ಪುರೋಹಿತ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಆತ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿ ತನಿಖೆಯನ್ನ ಎದುರಿಸುವಂತಹ ಸಾಧ್ಯತೆ ಬಗ್ಗೆ ಈ ಕ್ಷಣಕ್ಕೆ ಮಾಹಿತಿ ಲಭ್ಯ ಆಗ್ತದೆ. ಪೊಲೀಸರು ಈ ಪ್ರಕರಣದಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಸರ್ಕಮ್ಸ್ಟಿಯಲ್ ಎವಿಡೆನ್ಸ್, ಐ ವಿಟ್ನೆಸ್ಗಳ ಹುಡುಕಾಟದಲ್ಲಿ ಕೂಡ ಪೊಲೀಸರು ಇದ್ದಾರೆ. ಕೊಲೆ ಒಂದು ಕ್ರೈಮ್ ಆಗುತ್ತೆ ಅಂತ ಹೇಳಿದ್ರೆ ಐ ವಿಟ್ನೆಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸಮತ ಎಷ್ಟೊತ್ತಿಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಮಮತಾ, ಇವತ್ತು 11 ಗಂಟೆ ಸುಮಾರಿಗೆ ಬಸವೇಶ್ವರ ನಗರ ಎಸಿಪಿ ಚಂದನ್ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸಮತಾನೇ ಈಗ ಮಾಹಿತಿ ನೀಡಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಸಮತಾಗೆ ನೋಟಿಸ್ ಕೊಟ್ಟಿದ್ರು, ಆಕೆ ಬಂದಿರ್ಲಿಲ್ಲ ವಿಚಾರಣೆಗೆ. ಆದ್ರೆ ಇವತ್ತು 11 ಗಂಟೆ ಸುಮಾರಿಗೆ ಬಸವೇಶ್ವರ ನಗರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಆಕೆಯನ್ನೇ ಮಾಹಿತಿ ನೀಡಿರುವಂತದ್ದು. ಆಕೆಯ ಮೇಲೆ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆಯಾದ ದಿನದಂದು ಪವಿತ್ರ ಗೌಡ ಜೊತೆಗೆ ಫೋನ್ ಸಂಭಾಷಣೆ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಮಾರನೇ ದಿವಸ ಪವಿತ್ರ ಗೌಡನ ನೇರವಾಗಿ ಭೇಟಿಯಾಗಿದ್ದಂಥದ್ದು, ಭೇಟಿಯಾಗಿ ಕೆಲ ಕಾಲ ಚರ್ಚೆ ಕೂಡ ಮಾಡಿರ್ತಾರೆ. ಇದ್ರ ಜೊತೆಗೆ ಧನರಾಜ್ ಏನಿದ್ದಾನೆ ಆರೋಪಿ, ಧನರಾಜ್ಗೆ 3,000 ಅಕೌಂಟ್ಗೆ ಅಮೌಂಟ್ ಹಾಕಿರೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಯಾವ ಕಾರಣಕ್ಕಾಗಿ ಈಕೆ ಅಮೌಂಟ್ ಹಾಕಿದ್ಲು ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಧನರಾಜು ಎಲೆಕ್ಟ್ರಾನಿಕ್ ಮೆಗ್ಗಾನ್ ತಗೊಂಡ್ಬಂದಿದ್ದ, ಮೆಗ್ಗಾನ್ ತೆಗೆದುಕೊಂಡು ಆನ್ಲೈನ್ ಅಲ್ಲಿ ನಂತರದಲ್ಲಿ ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೊಲೆ ಮಾಡಿದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಕೆ ಯಾಕೆ ದುಡ್ಡು ಕೊಟ್ಲು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ಬೇಕು. ಒಂದು, ಎರಡನೇದು, ಪವಿತ್ರ ಗೌಡ ಜೊತೆಗೆ ಫೋನ್ ಸಂಭಾಷಣೆ ಏನ್ ಮಾಡಿದ್ರಿ, ಮತ್ತೆ ಮಾರ ದಿವಸ ಯಾವ ಕಾರಣಕ್ಕಾಗಿ ನೀವು ಭೇಟಿ ಆದ್ರಿ ಪವಿತ್ರ ಗೌಡನ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಎರಡು ವಿಚಾರಗಳ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟರು ಕೂಡ ಆಕೆ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಇವತ್ತು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಪೊಲೀಸರಿಗೆ ಮಾಹಿತಿ ನೀಡಿರೋ ಹಿನ್ನೆಲೆಯಲ್ಲಿ 10 ಗಂಟೆ ನಂತರದಲ್ಲಿ ಆ ವಿಚಾರಣೆಗೆ ಬರ್ಬೇಕಾಗುತ್ತೆ ಮಮತಾ.
ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 11 ಗಂಟೆಗೆ ಪೊಲೀಸರ ಮುಂದೆ ಹಾಜರಾಗ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಕುತೂಹಲದ್ದು ಇದ್ದೇ ಇದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲು ವಾಸ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಈ ಬೆನ್ನಲ್ಲೇ ಸಮತಾಗಿಯೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಬಿಕಾಸ್ ಆಕೆಯ ಪಾತ್ರದ ಬಗ್ಗೆ ಇಡೀ ಪ್ರಕರಣದಲ್ಲಿ ಪೊಲೀಸರಿಗೆ ಹಲವು ಪ್ರಶ್ನೆಗಳು ಎದ್ದಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಂದ್ರೆ ಖುದ್ದಾಗಿ ಆಕೆ ತನಿಖೆಯನ್ನು ಎದುರಿಸಬೇಕಾಗತ್ತೆ. ಸೊ ಆಕೆ ಬರೋದಕ್ಕೂ ಮುಂಚೆನೇ ಒಂದಷ್ಟು ಬೇಸಿಕ್ ಕ್ವೆಶ್ಚನಿಯರ್ಗಳನ್ನು ಪೊಲೀಸರು ರೆಡಿ ಮಾಡ್ಕೊಂಡಿರ್ತಾರೆ. ಯಾಕಾಗಿ, ಯಾವ ಉದ್ದೇಶಕ್ಕೋಸ್ಕರ ಈ ಹಣ ಕೊಟ್ರಿ, ಆಮೇಲೆ ಯಾರ ಅಣತಿಯಂತೆ ಈ ಹಣ ಕೊಟ್ರಿ, ಮತ್ತೆ ಎಷ್ಟು ಸಮಯದಿಂದ ಧನರಾಜ್ ಗೊತ್ತಿದೆ ನಿಮಗೆ, ಈ ಹಣದ ಟ್ರಾನ್ಸಾಕ್ಷನ್ ಬಗ್ಗೆ ಏನೆಲ್ಲ ಮಾಹಿತಿಗಳನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನ ಸ್ಕ್ವೀಸ್ ಮಾಡೋ ನಿಟ್ಟಿನಲ್ಲಿ ಆಕೆಯನ್ನ ವಿಚಾರಣೆಗೆ ಕರೆಯಲಾಗಿದೆ.